ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದಿನಾಂಕ 12/8/2025 ತಡರಾತ್ರಿ ಸುಮಾರು ರಾತ್ರಿ 1:30 ಗಂಟೆ ಸಮಯದಲ್ಲಿ ಕಾಳಮ್ಮ ಸರ್ಕಲ್ ಬಳಿ ಇರುವಂತ ಆಕ್ಸಿಸ್ ಬ್ಯಾಂಕ್ ATM ಯಾರೋ ದುಷ್ಕರ್ಮಿಗಳು ಅಟೆಂಪ್ಟ್ ಮಾಡಿರ್ತಾರೆ ಅಂತ ಹೇಳಿ ವಿಚಾರ SHO ಲಿಂಗಪ್ಪ ಅವರಿಗೆ ತಿಳಿದು ಬರುತ್ತೆ. ಬ್ರೂಸ್ಪೇಟೆ SHO ಅವರಿಗೆ ಅವರು ಆ ತಕ್ಷಣ ನೈಟ್ ರೌಂಡ್ ಆಫೀಸರ್ ಅವರಿಗೆ ಕರೆ ಮಾಡಿ ಹೇಳ್ತಾರೆ. ಅದರಲ್ಲಿ ASI ಮಲ್ಲಿಕಾರ್ಜುನ್ ಅನ್ನೋರಿಗೆ ವಿಚಾರ ತಿಳಿಯುತ್ತೆ. ಅವರು ತಕ್ಷಣವೇ ಆ ATM ಗೆ ಭೇಟಿ ಮಾಡ್ತಾರೆ. ಅವರು ರೆಡ್ ಹ್ಯಾಂಡೆಡ್ ಆಗಿ ಆ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವಂತವ್ರನ್ನ ಹಿಡಿತಾರೆ. ಅವರು ಇವರಿಗೆ ಹೊಡೆದು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ತದನಂತರ ಅದೇ ಬೀಟ್ ಅಲ್ಲಿರುವಂತ ನಿಂಗಪ್ಪ ಮತ್ತು ಸಿದ್ದೇಶ್ ಮತ್ತು ಅನಿಲ್ ಅಂತ ಕಾನ್ಸ್ಟೇಬಲ್ ಸಹ ಬರ್ತಾರೆ. ಅದೇ ದಿವಸ ನೈಟ್ ರೌಂಡ್ ಆಫೀಸರ್ ಆಗಿ DSP ಸಿಟಿ ಚಂದ್ರಕಾಂತ್ ನಂದಾರೆಡ್ಡಿ ಅವರು ಸಹ ನೈಟ್ ರೌಂಡ್ಸ್ ಅಲ್ಲಿ ಇರ್ತಾರೆ. ಅವರು ಸಹ ಅಲ್ಲಿ ರೀಚ್ ಆಗ್ತಾರೆ. ಎಲ್ಲರೂ ಅವ್ರನ್ನ ಹಿಡಿದು ವಿಚಾರಿಸಿದಾಗ ಅವರು ವೆಂಕಟೇಶ್ ಅಲಿಯಾಸ್ ಕೋಡಿ ಗುಂಡ, ತಂದೆ ಲೇಟ್ ಸುಬ್ರಹ್ಮಣ್ಯ, 22 ವರ್ಷ ಅಂತ ತಿಳಿದು ಬರ್ತದೆ. ಇವರು ಅನಂತಪುರಲ್ಲಿ ವಾಸವಾಗಿರ್ತಾರೆ, ಆಂಧ್ರ ಪ್ರದೇಶದಲ್ಲಿ. ಆ ದಿವಸ ಅವರು ಇಲ್ಲಿಗೆ ಬಂದಿರ್ತಾರೆ, ಬಳ್ಳಾರಿಗೆ. ನೇಟಿವ್ ಆಫ್ ಬಳ್ಳಾರಿ ಅವರು ಇದ್ದಾರೆ. ಅವರು ಇಲ್ಲಿ ಕುಡಿದಾಗ ಅವರಿಗೆ ದುಡ್ಡು ಶಾರ್ಟೇಜ್ ಬಂದಾಗ ಅವ್ರಿಗೆ ATM ಥೆಫ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಅದರಿಂದ ಅವರು ಅಟೆಂಪ್ಟ್ ಮಾಡಿದ್ರಂತ ಈವರೆಗೂ ತನಿಖೆಯಿಂದ ತಿಳಿದು ಬಂದಿರುತ್ತದೆ. ಈ ವಿಚಾರವಾಗಿ ಮೊಕದ್ದಮಾ ಸಂಖ್ಯೆ 136/25 ಕಾಲಂ 62, 132, 324 subclass 4, 331 subclass 4, 304 BNS 2023 ಕಾಲಂನಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ. ಈ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ASI ಮಲ್ಲಿಕಾರ್ಜುನ್ ಮತ್ತು ಅನಿಲ್ ಹಾಗೂ ಸಿದ್ದೇಶ್ ರವರಿಗೆ ಪ್ರಶಂಸನೆ ವ್ಯಕ್ತಪಡಿಸಲಾಗಿದೆ ಮತ್ತೆ ರಿವಾರ್ಡ್ ಸಹ ನೀಡಲಾಗಿದೆ. ಆರೋಪಿ ಇದೆ ಮೊದಲ ಈ ಹಿಂದೆ ಕೂಡ ಯಾವುದಾದ್ರು ಈ ತರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಈ ಹಿಂದೆ ಈ ತರ ಒಂದು ಪ್ರಕರಣವನ್ನ ಏನಾದ್ರು ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಕೈಗೊಂಡಿದ್ದಾರೆ. ಇದುವರೆಗೂ ನಮ್ಮಲ್ಲಿ ಒಂದು ಫಿಂಗರ್ ಪ್ರಿಂಟ್ ಇಂದ ಫೈಂಡ್ ಔಟ್ ಮಾಡುವಂತದ್ದು ಒಂದು ಇದಿದೆ. ಆ ಫಿಂಗರ್ ಪ್ರಿಂಟ್ ಅಲ್ಲಿ ಯಾವುದು ತಿಳಿದು ಬಂದಿಲ್ಲ ಇದುವರೆಗೂ ಬೇರೆ ಪ್ರಕರಣ ಮಾಡಿದ್ದು. ಆದ್ರೂ ಸಹ ಇನ್ನು ತನಿಖೆ ಮಾಡಿ ಬೇರೆ ಯಾವ್ದಾದ್ರು ಇಂಥದ್ದು ಯಾವ್ದಾದ್ರು ಪ್ರಕರಣಗಳನ್ನು ಮಾಡಿದಾರೆ ಅಥವಾ ಬೇರೆ ಯಾವ್ದಾದ್ರು ಮೇಲೆ ಕೇಸ್ ಇದೆಯಾ ಅಂತ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.